ಕನ್ನಡ ಜಿಲ್ಲೆಯ ಮೊಟ್ಟಮೊದಲ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಿತ ಶಿರಸಿಯ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜಿನ ಚೊಚ್ಚಲ ಬ್ಯಾಚ್ ದ್ವಿತೀಯ ಪಿಯು ಫಲಿತಾಂಶದಲ್ಲಿ 100% ಉತ್ತೀರ್ಣತೆಯ ಸಾಧನೆಗೈದಿದೆ. ಪರೀಕ್ಷೆಗೆ ಕುಳಿತ ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ ಅದಕ್ಕೂ ಹೆಚ್ಚಿನ ಉನ್ನತ ಅಂಕ ಪಡೆದು ತೇರ್ಗಡೆಯಾಗುವುದರೊಂದಿಗೆ ವಿಶಿಷ್ಟ ದಾಖಲೆ ನಿರ್ಮಿಸಿದ್ದಾರೆ. ದ್ವಿತೀಯ ಪಿಯು ವಿಜ್ಞಾನ ವಿಭಾಗದಲ್ಲಿ ಚಿನ್ಮಯ್ ಶಾಂತಾರಾಮ್ ಭಟ್ 94.67 ಅಂಕ ಹಾಗೂ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದರೆ, ಅಯ್ಯನಾ ವಾಯ್ 92.67 ಅಂಕದೊಂದಿಗೆ ದ್ವಿತೀಯ ಸ್ಥಾನ ಹಾಗೂ ಚಿನ್ಮಯಿ ಜಿ 92.17 ಅಂಕದೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಪರೀಕ್ಷೆಗೆ ಹಾಜರಾದ 9 ವಿದ್ಯಾರ್ಥಿಗಳು 68ಕ್ಕಿಂತ ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ, ಇವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ಪಾಲಕರಿಗೆ, ಬೋಧಕ ವೃಂದಕ್ಕೆ ಶಿರಸಿ ಲಯನ್ಸ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಬೇಸ್ ಎಜುಕೇಷನ್ ಬೆಂಗಳೂರಿನ ತಂಡ, ಶಿರಸಿಯ ಅಕೌಂಟೆನ್ಸಿ ವರ್ಲ್ಡ್, ಲಯನ್ಸ್ ಸಮೂಹ ಶಾಲೆ ಹಾಗೂ ಕಾಲೇಜಿನ ಪ್ರಾಚಾರ್ಯರು, ಬೋಧಕೇತರ ವೃಂದ, ಶಿರಸಿ ಲಯನ್ಸ್ ಕ್ಲಬ್ ಬಳಗ ಶುಭ ಹಾರೈಸಿದ್ದಾರೆ. 2025-26ನೇ ಸಾಲಿನ ಪ್ರಥಮ ಪಿಯು ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಆಸಕ್ತರು ಪ್ರವೇಶಾತಿ ಪಡೆಯಬಹುದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟಮೊದಲ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಿತ ಕಾಲೇಜು ಶಿರಸಿ ಲಯನ್ಸ್ ಅಕಾಡೆಮಿ, ಬೇಸ್ ಎಜುಕೇಷನ್ ಬೆಂಗಳೂರು ಹಾಗೂ ಶಿರಸಿಯ ಅಕೌಂಟೆನ್ಸಿ ವರ್ಲ್ಡ್ ಇವರ ಸಹಯೋಗದಲ್ಲಿ ನಡೆಯುತ್ತಿದೆ. ಆಸಕ್ತರು ಕೂಡಲೇ ಕಾರ್ಯಾಲಯ ಸಂಪರ್ಕಿಸಲು ಕೋರಿದೆ. ಈಗಾಗಲೇ PUC ಸೆಕೆಂಡ್ ಇಯರ್ನ ರಿಸಲ್ಟು ಬಂದಾಗಿದೆ. ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳು 100% ರಿಸಲ್ಟ್ ತೊಗೊಂಡು ಬಂದಿದ್ದಾರೆ. ಒಂದು 2 ಜನ ಇನ್ನೂ ಒಳ್ಳೆ ರ್ಯಾಂಕ್ನ ನಿರೀಕ್ಷೆಯಲ್ಲಿ ಇದ್ವಿ. ಆದರೆ ಸ್ವಲ್ಪ ಅವರ ನಿರೀಕ್ಷೆ ಪ್ರಕಾರ ಮಾರ್ಕ್ಸ್ ಬರದೇ ಇರೋದ್ರಿಂದ ಒಂದು ಸ್ವಲ್ಪ ರಿವ್ಯಾಲ್ಯೂಷನ್ನಿಗೂ ವಿಚಾರ ಮಾಡ್ತಾ ಇದ್ದಾರೆ. ಏನೇ ಇರಲಿ, ಶಿಕ್ಷಕರು, ಪ್ರಿನ್ಸಿಪಾಲ್ರು ಅವರೆಲ್ಲ ಅವರ ಶ್ರಮದಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇದೇ ಥರ ಚೆನ್ನಾದ ರಿಸಲ್ಟನ್ನು ಕೊಡ್ತಾರೆ ಹೇಳುವಂಥ ನಂಬಿಕೆ ಇದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ವಿಶ್ವಂಬರ TV ಚಾನಲ್ನ ಎಲ್ಲ ವೀಕ್ಷಕರಿಗೆ ಶಿರಸಿ ಲಯನ್ಸ್ ನ್ಯೂಸ್ ಸೊಸೈಟಿಯ ಪರವಾಗಿ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ PU ಕಾಲೇಜ್ 23-24ನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭವಾಗಿದೆ. ಈಗಾಗಲೇ 2 ವರ್ಷಗಳು ಕಳೆದಿವೆ. ಈಗ ನಮ್ಮ ಪ್ರಥಮ ಬ್ಯಾಚಿನ ಫಲಿತಾಂಶ ಬಂದಿದೆ. ತುಂಬ ಸಂತೋಷದಿಂದ ಹೇಳುವಂಥ ವಿಷಯ ಏನಂತ ಹೇಳಿದ್ರೆ 100% ರಿಸಲ್ಟ್ ಆಗಿದೆ. ಈ ಕಾಲೇಜಿನ ವಿಶೇಷತೆ ಏನಂತ ಹೇಳಿದ್ರೆ, ನಾವು ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಇಂಟಿಗ್ರೇಟೆಡ್ ಎಜುಕೇಷನ್ ಸಿಸ್ಟಮನ್ನು PUC ಲೆವೆಲ್ದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದೇನಂತ ಹೇಳಿದ್ರೆ, PUC ಪಠ್ಯಕ್ರಮದ ಜೊತೆಗೆ CET, NEET ಮತ್ತು JEE ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ವಿದ್ಯಾರ್ಥಿಗಳಿಗೆ ಆರಂಭಿಕ ಹಂತದಲ್ಲಿಯೇ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟಮೊದಲ ಬಾರಿಗೆ ನಾವು ಅದನ್ನು ನಮ್ಮ ಲಯನ್ಸ್ PU ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಅವರು ತಮ್ಮ ಪಠ್ಯದ ಜೊತೆಗೆ ಈ CET ಮತ್ತು ಉಳಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಎಲ್ಲ ತರಬೇತಿಯನ್ನು ಪ್ರಾರಂಭದಲ್ಲೇ ಪಡ್ಕೊಳ್ತಾರೆ. ಇದು ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೊನೆ ಮೂಮೆಂಟಲ್ಲಿ NEET ಅಥವಾ JEE ಅಥವಾ CET ಪರೀಕ್ಷೆಗಳಿಗೆ ಕೊನೆ ಮೂಮೆಂಟಿಗೆ ತಯಾರು ಮಾಡುವಂಥ ಯಾವುದೇ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈ ಇಂಟಿಗ್ರೇಟೆಡ್ ಕಾಲೇಜನ್ನು ಬೆಂಗಳೂರಿನ ಹೆಸರಾಂತ ಬೇಸ್ ಕಾಲೇಜ್ ಸಂಗಡ ಟೈಪ್ ಮಾಡ್ಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ 1992ರಲ್ಲಿ ಪ್ರಾರಂಭವಾದಂಥ ಈ ಬೇಸ್ ಕಾಲೇಜ್ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 23 ಕಾಲೇಜುಗಳನ್ನು ನಡೆಸ್ತಾ ಇದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತರಬೇತಿ ನೀಡುವುದರಲ್ಲಿ ಅದ್ಭುತವಾದಂಥ ಪ್ರಾವೀಣ್ಯತೆಯನ್ನು ಮತ್ತು ಫಲಿತಾಂಶವನ್ನು ಸಹ ಪಡೆದಿದೆ. ಅಂಥ ಒಂದು ಉತ್ತಮ ದರ್ಜೆಯ ಕಾಲೇಜ್ ಸಂಗಡ ಟೈಪ್ ಮಾಡಿಕೊಂಡಿರುವುದು ನಮಗೆ ಅಭಿಮಾನ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ CET ಎಕ್ಸಾಮ್ ಆಗ್ತಾ ಇದೆ. ಅದರ ನಂತರ JEE ಮತ್ತು NEET ರಿಸಲ್ಟ್ ಬರ್ತಾ ಇದೆ. ನಮ್ಮಲ್ಲಿ ತರಬೇತಿ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಈ ಬೇಸ್ ಕಾಲೇಜಿನ ಪ್ರಾಧ್ಯಾಪಕರ ನುರಿತ ಅನುಭವ, ಅವರ ನುರಿತ ಶಿಕ್ಷಣ ತರಬೇತಿಯೊಂದಿಗೆ ಒಳ್ಳೆಯ ಫಲಿತಾಂಶವನ್ನು
ನೀಡ್ತಾರೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಥಮ ಬ್ಯಾಚ್ನಲ್ಲೇ ನಾವು 100% ರಿಸಲ್ಟನ್ನು ಅಚೀವ್ ಮಾಡಿದ್ದೇವೆ. ಇದು ನಮಗೆಲ್ಲ ಸಂತೋಷ ಪಡುವಂಥ ಸಂಗತಿಯಾಗಿದೆ. ಅದೇ ರೀತಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಹ ಅವರು ಅದ್ಭುತವಾದ ಫಲಿತಾಂಶನ ನೀಡ್ತಾರೆ. ಮತ್ತು ಈ ಭಾಗದ ಜನತೆಗೆ ನಾವು ಅಂದರೆ ಕಳೆದ 50 ವರ್ಷಗಳಿಗಿಂತ ನಮ್ಮ ಲಯನ್ಸ್ ಕ್ಲಬ್ ಇಲ್ಲಿ ಸೇವೆಯನ್ನು ಮಾಡ್ತಾ ಇದೆ. ಅವರಿಗೆ ನಾವೊಂದು ಶಾಶ್ವತವಾದ ಒಂದು ಅದ್ಭುತವಾದ ಯೋಜನೆಯನ್ನು ನೀಡ್ತಾ ಇದ್ದೇವೆ ಅನ್ನೋಂಥ ಸಮಾಧಾನ, ಸಂತೃಪ್ತಿ ನಮಗೆಲ್ಲ ಇದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ PU ಕಾಲೇಜ್ 2024-25 ಈ ಸಾಲಿನಲ್ಲಿ ತನ್ನ ಮೊದಲನೇ PUC ಬ್ಯಾಚ್ PUC ಪ್ರಥಮ ಎಕ್ಸಾಮನ್ನು ಬರೆದು ಇವತ್ತು ಫಲಿತಾಂಶ ಪ್ರಕಟವಾಗಿದೆ. ಪರೀಕ್ಷೆಗೆ ಕುಳಿತಂಥ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಮೇಲಿನ ದರ್ಜೆಗಳಲ್ಲಿ ಉತ್ತೀರ್ಣರಾಗಿ 100% ಉತ್ತೀರ್ಣತೆಯನ್ನು ದಾಖಲಿಸಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ಅವರ ಪಾಲಕರಿಗೆ ಮತ್ತು ಈ ಸಾಧನೆಗೆ ಸಹಕರಿಸಿದ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಅವಿರತವಾಗಿ ಕಳೆದ 2 ವರ್ಷದಿಂದ ಬೇಸ್ ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಬೇಸ್ನ ಉಪನ್ಯಾಸಕ ವೃಂದ ಈ ಫಲಿತಾಂಶಕ್ಕಾಗಿ ಶ್ರಮಿಸಿದೆ. ಬೇಸ್ ಬೆಂಗಳೂರು ತಂಡ ಮತ್ತು ನಮ್ಮೆಲ್ಲ ಉಪನ್ಯಾಸಕ ವೃಂದಕ್ಕೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅತ್ಯಂತ ವಿಶಿಷ್ಟವಾಗಿ, ವೈಶಿಷ್ಟ್ಯಪೂರ್ಣವಾಗಿ ಮತ್ತು ಶಿರಸ್ಸಿಗರಿಗೆ ಅತ್ಯಂತ ಅಗತ್ಯವೂ ಆದಂತಹ PUCಯ ಜೊತೆಗೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಗೊಳಿಸುವ ನಿಟ್ಟಿನಲ್ಲಿ ಈ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ PU ಕಾಲೇಜ್ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಕೊಡುಗೆಯಾಗಿ ಶಿರಸಿಯಲ್ಲಿ ತಲೆ ಎತ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಿರಸಿಯ ಮಕ್ಕಳಿಂದ ರಾಜ್ಯ, ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ, ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ತೇವೆ ಹೇಳುವ ಭರವಸೆಯನ್ನು ಒಬ್ಬ ಪ್ರಾಚಾರ್ಯರಾಗಿ ನಾನು ನೀಡಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ PU ಕಾಲೇಜಿಗೆ ಕೋರ್ತಾ ಇದ್ದೇನೆ. ನಮಸ್ತೆ. ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.